ಹಲೋ ಗಾಯ್ಸ್, ವೆಲ್ಕಮ್ ಟು ಸಂಜು ವ್ಲಾಗ್ಸ್. ಇದು ಅಲ್ಟೋ K10 VXi ಆಪ್ಷನಲ್. ಇದು ಏನಂದರೆ ಗೇರ್ ಶಿಫ್ಟ್. ಇದನ್ನು ಯಾವ ಥರ ಡ್ರೈವ್ ಮಾಡ್ಬೇಕಂದ್ರೆ, ಮೊದಲು ಒಂದು ಕಾಲನ್ನ ಸೈಡಿಗೆ ಇಡಬೇಕು. ಅದಾದಮೇಲೆ ಈ ಪೆಡಲ್ನ ಪ್ರೆಸ್ ಮಾಡಿ ಇದನ್ನು ಡ್ರೈವಿಂಗ್ ಮೋಡಿಗೆ ಹಾಕೋಬೇಕು. ಹಾಕ್ಕೊಂಡು ಪಾರ್ಕಿಂಗ್ ಬ್ರೇಕ್ನ ರಿಲೀಸ್ ಮಾಡಿ ಇದನ್ನು ಈ ಪೆಡಲ್ನ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡೋದ್ರಿಂದ ಅದಾದಮೇಲೆ ಏನಾಗ್ತೈತೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಗೇರ್ 1 ಅಂತೇಳಿ ತೋರಿಸ್ತಿದೆ. ನೀವು ಎಕ್ಸ್ಲೇಟರ್ ಮಾಡ್ಕೊತ ಹೋದಂಗೆ ಇಲ್ಲಿ ಏನಾಗ್ತದೆ ಅಂದರೆ ಗೇರ್ ಶಿಫ್ಟ್ ಹಾಕ್ಕೊಂತ ಹೋಗ್ತೈತಿ. ಈಗ ನೋಡ್ರಿ ಸೆಕೆಂಡ್ ಗೇರ್ನಲ್ಲಿ ಹೋಗ್ತಿದೆ ಗಾಡಿ, ಹೌದಾ? ನೆಕ್ಸ್ಟ್ ಥರ್ಡ್, ನೆಕ್ಸ್ಟ್ 4. ಇದೇ ಥರ ಎಕ್ಸ್ಲೇಟರ್ ಯಾವ ಥರ ನೀವು ಇನ್ಕ್ರೀಸ್ ಮಾಡ್ಕೊತ ಹೋಗ್ತಿರಲ್ಲ, ಅದೇ ಥರ ಗೇರ್ ಕೂಡ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತೈತಿ. ನೀವು ಇನ್ ಕೇಸ್ ಏನಾದರೂ ರೋಡ್ ಬ್ರೇಕ್ ಬಂತಪ್ಪ, ಅವಾಗ ಏನು ಮಾಡ್ಬೇಕಂದ್ರೆ ಬ್ರೇಕ್ ಅಪ್ಲೈ ಮಾಡಿದರೆ ಆಟೋಮೆಟಿಕ್ಲಿ ಗೇರ್ ರಿಲೀಸ್ ಆಗುತ್ತೆ. ಅದೇ ಥರ ಇದರಲ್ಲಿ ಕೂಡ ನೀವು ಗೇರ್ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಇದರದ್ದು ಮೈಲೇಜ್ ಬಂದುಬಿಟ್ಟು 24 ತನಕ ಬರುತ್ತೆ ಹೈವೇನಲ್ಲಿ. ಆದರೆ ಒಂದೇ ಎಕನಾಮಿ ಸ್ಪೀಡ್ನಲ್ಲಿ ನಾವು ಕಾರ್ನ ಡ್ರೈವ್ ಮಾಡಬೇಕು. ಅಂದರೆ ಸ್ಪೀಡು 70 ತನಕ ಇರ್ಬೇಕ್ರಿ, 70 ದಾಟಬಾರ್ದು ಸ್ಪೀಡ್. 70 ಸ್ಪೀಡ್ನಲ್ಲೇ ಡ್ರೈವ್ ಮಾಡ್ಬೋದು, ಅಥವಾ 60 to 70 ಸ್ಪೀಡ್ನಲ್ಲಿ ಡ್ರೈವ್ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಮೈಲೇಜ್ ಚೆನ್ನಾಗಿ ಬರ್ತೈತೆ. ಕಂಪೇರಿಂಗ್ ಟು ಓಲ್ಡ್ ಕಾರ್, ನ್ಯೂ ಒನ್ ಈಸ್ ವೆರಿ ಗುಡ್ ವಿತ್ ಗುಡ್ ಸ್ಪೇಸ್. ಇದು ಕಂಪೇರಿಂಗ್ ಟು ಓಲ್ಡ್ ಮಾಡಲಿಗೆ ಕಂಪೇರ್ ಮಾಡಿದರೆ ಈ ಕಾರ್ನಲ್ಲಿ ಸ್ಪೇಸ್ ತುಂಬ ಚೆನ್ನಾಗಿದೆ. ಈ ಓಲ್ಡ್ ಕಾರ್ನಲ್ಲಿ ಏನಿತ್ತು, ಓಲ್ಡ್ ಸೆಗ್ಮೆಂಟ್ ಕಾರ್ನಲ್ಲಿ ಅಂದರೆ ನೀವು ಕುಳಿತುಕೊಂಡ್ರೆ ಏನಾಗ್ತಿತ್ತು ಅಂದರೆ ಇದು ಕಾಲಿಗೆ ಬಾನೆಟಿಗೆ ಟಚ್ ಆಗ್ತೈತ್ರಿ. ಹೈಟ್ ಇದ್ದವರು ಅಬೋವ್ 6 feet ಅಥವಾ 6 feet ಇದ್ದರೆ, 6 feetಗಿಂತ ಜಾಸ್ತಿ ಇದ್ದರೆ ಅದು ಕಾರ್ ಏನಿತ್ತಂದರೆ ಡ್ರೈವ್ ಮಾಡೋಕ್ಕೆ ಕಂಫರ್ಟೇಬಲ್ ಆಗಿ ಇದ್ದಿದ್ದಿಲ್ಲ. ಅದೇ ಈ ಕಾರ್ನಲ್ಲಿ 6 feet ಇದ್ದರೆ ಆರಾಮ್ಸೆ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ನಾನು ಲಾಸ್ಟ್ ಟೈಮ್ 550 kilometer ಕಂಟಿನ್ಯೂಸ್ಲಿ ಡ್ರೈವ್ ಮಾಡಿದ್ರು ಕೂಡ ಯಾವುದೇ ಬಾಡಿ ಸ್ಟ್ರೆಸ್ ಆಗಿಲ್ಲ. ಅದೇ ಓಲ್ಡ್ ಕಾರ್ನಲ್ಲಿ ಏನಾಗ್ತಿತ್ತು ಅಂದರೆ ಹೈಟ್ ಇದ್ದರೆ ಸ್ವಲ್ಪ ಲೆಗ್ಸ್ ಪೇನ್ ಬರೋದು, ಈ ಥರ ಆಗ್ತಿತ್ತು. ಮತ್ತು ಹಿಂದ್ಗಡೆ ಹೈಟ್ ಇದ್ದವ್ರು ಕುಳಿತುಕೊಂಡ್ರು ಕೂಡ ಕಂಫರ್ಟೇಬಲ್ ಆಗಿ ಇರ್ತಿದ್ದಿಲ್ಲ. ಬಟ್ ಈ ಕಾರ್ನಲ್ಲಿ ಚೆನ್ನಾಗೈತೆ. ಇದು ಆನ್ ರೋಡ್ ಎಷ್ಟೈತೆ ಅಂದರೆ, ನಮ್ಮದು ಆಟೋಮೆಟಿಕ್ ಗೇರ್ ಇರೋದ್ರಿಂದ ಇದು 7,06,000 ಆಗೈತಿ ಟಾಪ್ ಎಂಡ್. ನೀವು ಇಲ್ಲ ಸರ್ ನಾವು ಮ್ಯಾನ್ಯಲ್ನಲ್ಲಿ ಟಾಪ್ ಎಂಡ್ ತೊಗೊತೀವಿ ಅಂದರೆ ನಿಮಗೆ ಮೇ ಬಿ ಒಂದು 630, 640 ತನಕ ಬರುತ್ತೆ. ಮತ್ತು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ. ಆ್ಯಂಡ್ ಇದು ನನ್ನ ಆನೆಸ್ಟ್ ರಿವ್ಯೂಸ್ ಹೇಳ್ಬೇಕಂದ್ರೆ ಗಾಡಿ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ಯಾಕಂದರೆ ಓಲ್ಡ್ ಸೆಗ್ಮೆಂಟ್ನಲ್ಲಿ ಬರೀ ನಾರ್ಮಲ್ ಬ್ರೇಕ್ ಇತ್ತು. ಈ ಸೆಗ್ಮೆಂಟ್ನಲ್ಲಿ ಏನಾಯ್ತು ಅಂದರೆ ABS ಕೊಟ್ಟಾರ. ಮತ್ತೇನಂದರೆ ಮೇಂಟೆನೆನ್ಸ್ ಕೂಡ ಅಷ್ಟೇನಿಲ್ಲ, ಝೀರೋ ಮೇಂಟೆನೆನ್ಸ್ ಎಲ್ಲ ಝೀರೋ ಮೇಂಟೆನೆನ್ಸ್. ಮತ್ತು ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ AC ಎಲ್ಲ ತುಂಬ ಚೆನ್ನಾಗಿ ಐತೆ ಇದರಲ್ಲಿ. ಮತ್ತು 4 ಡೋರಿಗೂ ಕೂಡ ಸ್ಪೀಕರ್ ಬರುತ್ತೆ ನಿಮಗೆ. ಹಳೆ ಸೆಗ್ಮೆಂಟ್ ಕಾರ್ನಲ್ಲಿ ಏನಿತ್ತು ಅಂದರೆ ಓನ್ಲಿ 2 ಸ್ಪೀಕರ್ಸ್ ಇತ್ತು. ಈ ಸೆಗ್ಮೆಂಟ್ ಕಾರ್ನಲ್ಲಿ ಏನೈತೆ ಅಂದರೆ 4 ಡೋರಿಗೆ ಸ್ಪೀಕರ್ ಐತೆ. 4 ಡೋರಿಗೆ ಸ್ಪೀಕರ್ ಐತಿ. ಮತ್ತು ಸೌಂಡ್ ಕೂಡ ತುಂಬ ಅಲ್ಟಿಮೇಟಾಗಿ ಬರುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಮನಿ ವೇಸ್ಟ್ ಮಾಡ್ಕೋದು ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಸ್ಪೀಕರ್ಸ್ ಫಿಟ್ಟಿಂಗ್ ಮಾಡ್ಕೋದು ಆ ಥರ ಯಾವುದು ಅನ್ನೆಸರಿ ಮಾಡ್ಕೋದು ಅವಶ್ಯಕತೆ ಇಲ್ಲ. ಇಲ್ಲ ಸರ್ ನಮ್ಗೆ ಇನ್ನೂ ತುಂಬ ಚೆನ್ನಾಗಿ ಬೇಕು ಸೌಂಡ್ ಅಂತಂದರೆ ಬೇಕಿದ್ದವ್ರು ಮಾಡ್ಕೋಬೋದು. ನನ್ನ ಆನೆಸ್ಟ್ ರಿವ್ಯೂ ಅಂದರೆ ಇದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಲೋ ಬಜೆಟ್ನಲ್ಲಿ, ಲೋ ಅಂದ್ರೆ ಬಿಡ್ರಿ 7 lakh ಅಂದರೆ ಅದು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಜಾಸ್ತಿನೇ. ಬಟ್ ಆದರೂ ಕಾರ್ ತೊಗೋಬೇಕಂತ ಆಸೆ ಏನಾದರೂ ಇದ್ದರೆ ಅಲ್ಟೋ K10 ತೊಗೊರಿ. ಯಾಕಂದರೆ ಮಾರುತಿ 800 ಅಂದರೆ ಏನಾಗ್ತೈತೆ ಅಂದರೆ ಪಿಕಪ್ ಕಡಿಮೆ ಐತಿ ಮತ್ತು ಸ್ಪೇಸ್ ಇಲ್ಲ. ಹೆಂಗೋ ಅದು ತೊಗೊಂಡ್ರೆ ಮಿನಿಮಮ್ ಒಂದು 5 lakhs ನೀವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಇನ್ನೂ 1 lakh 2 lakh ಹೆಂಗೋ ಲೋನ್ ಮಾಡಿಕೊಂಡು ಇನ್ನೂ 1 lakh ಲೋನ್ ಮಾಡಿದರೆ ಸಾಕು. ಇನ್ನೂ 1 lakh ಹಂಗೋ ಹಿಂಗೋ ಏನೋ ತಿಪ್ಪಲ್ಬಿಟ್ಟು ಇನ್ನೂ ಒಂದು 4-5 ತಿಂಗಳ ಕಷ್ಟಪಟ್ಟು ಕಟ್ಟಿದರೆ, ಯಾಕಂದರೆ ಒಂದು ಕಾರ್ ತೊಗೊಳ್ಳೋದು ಒನ್ ಟೈಮ್, ಹೌದಾ? ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಮತ್ತೆ ತೊಗೊಳೋದು ಆಗಲ್ಲ. ದುಡ್ಡಿದ್ದವ್ರು ತೊಗೊತಾರೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದವರು ಮಾತಿಗೆ ಕಾರ್ನ ಚೇಂಜ್ ಮಾಡೋದಾಗಲಿ ತೊಗೊಳೋದಾಗಲಿ ಆಗಲ್ಲ. ಹಂಗಾಗಿ ಏನಪ್ಪ ಅಂದರೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಿ, ಇನ್ನೂ 1 ಲಕ್ಷ ಹೆಂಗೋ ಕಷ್ಟಪಟ್ಟು 5 ಲಕ್ಷನೇ ಕಷ್ಟಪಟ್ಟು ಕಟ್ತಿರ್ತೀವಿ. ಇನ್ನೂ 1 ಲಕ್ಷ ಏನು ದೊಡ್ಡ ಆಗೋದಲ್ಲ, ಹೆಂಗೋ ಕಷ್ಟಪಟ್ಟು ಕಟ್ಕೊಂಡು ಹೋಗ್ಬೋದು.
ಓಕೆ, ಇದು ನನಗನ್ಸಿದ್ದು ಆನೆಸ್ಟ್ ರಿವ್ಯೂ. ಮೈಲೇಜ್ ಅಂದರೆ ನೋಡ್ರಿ, ಲಾಂಗ್ ಹೋದರೆ ನಿಮಗೆ ಚೆನ್ನಾಗಿ ಮೈಲೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು 19.7 ತೋರಿಸ್ತಿದೆ. ಈ 19.7 ಎದಕ್ಕಪ್ಪ ಅಂದರೆ ನಾವು ಸ್ವಲ್ಪ ಲೋಕಲ್ ಡ್ರೈವ್ ಮಾಡಿರೋದ್ರಿಂದ, ಲೋಕಲ್ ನೀವು ಹೆಂಗೇ ಡಬ್ಬಾ ರೋಡ್ ಇರಲಿ, ಎಂಥ ಕಚ್ಚಾ ರೋಡ್ ಇದ್ದರೂ ಕೂಡ ನಿಮ್ಗೆ ಈಸಿಲಿ 19 ಮಾತ್ರ ಆರಾಮ್ ಬರುತ್ತೆ ಮೈಲೇಜ್. 19 ಬರುತ್ತೆ. ಮತ್ತು ಇದು ಹಳೆಯ ಗಾಡಿ 80+ 100 ಹಿಂಗೆ ಹೋದರೆ ಸ್ಟೇಬಲ್ ಆಗಿ ಇರ್ತಿದ್ದಿಲ್ಲ. 100 ತನಕ ಹೋದರೆ ಸ್ಟೇಬಲ್ ಇರ್ತಿತ್ತು. ಬಟ್ ಇದು ನಾನು ಟಾಪ್ ಸ್ಪೀಡ್ ಅಂದರೆ 130 ತನಕ ಡ್ರೈವ್ ಮಾಡಿವ್ರಿ. ಇದರಲ್ಲಿ 130 ಕೂಡ ಡ್ರೈವ್ ಮಾಡಿದ್ರು ಕೂಡ ತುಂಬ ಸ್ಮೂತಾಗಿ, ಯಾವುದೇ ಗಾಡಿ ಬ್ಯಾಲೆನ್ಸ್ ಕಳ್ಕೊಳ್ಳಾರ್ದೆ ತುಂಬ ಸ್ಮೂತಾಗಿ ಮೂವ್ ಆಗುತ್ತೆ. ಬಟ್ ರೋಡ್ ಈ ಥರ ಇರಬೇಕು. ಈ ಥರ ಅಂದರೆ ಇದೇ ಥರ ಅಂತಲ್ಲ, ಈ ಥರ ಚೆನ್ನಾಗಿ ಒಂದೇ ಲೆವೆಲ್ನಲ್ಲಿ ಇರಬೇಕು. ಅಪ್ ಆ್ಯಂಡ್ ಡೌನ್ಸ್ ಬಂದರೆ ಏನಾಗ್ತೈತೆ ಅಂದರೆ ಗಾಡಿ ಸ್ವಲ್ಪ ಇದಾಗ್ತದೆ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ ಇದು. ಯು ಕ್ಯಾನ್ ಬೈ. ಇಟ್ಸ್ 7 lakh ಈಸ್ ವೆರಿ ವರ್ತೇಬಲ್ ಫಾರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. 7 lakhs ಕೂಡ ಬೇಕಾಗಿಲ್ಲ, 6.30 ಇದ್ದರೆ ಸಾಕು. ಓಕೆ ಗೈಸ್, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.